ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಎಕ್ಸ್ಪೈರಿ ಆಗಿರೋ ಮೆಡಿಸಿನ್ಸ್ ನೀನ್ ಪ್ರಿಸ್ಕ್ರೈಬ್ ಮಾಡಿದ ಕಣ. ಸರ್ ನೋವಾಗ್ತಾ ಇದೆ ಸರ್, ತಡ್ಕೊಳಕ್ಕಾಗ್ತಾ ಇಲ್ಲ ಸರ್. ಸರ್ ನಿಮ್ಗೇನಾಗ್ತಿದೆ? ನಿಮ್ ಡ್ರಾಮಾಗಳೆಲ್ಲ ನಮ್ಮ ಹತ್ರ ನಡೆಯಲ್ಲ, ಸುಮ್ಮನೆ ಕೂತ್ಕೊಳ್ರಿ. ಸರ್ ಎಮರ್ಜೆನ್ಸಿ ಇದೆ, ಬನ್ನಿ ಸರ್. ರೀ ಪಿಸಿ ಅವ್ನು ಕೆಳಗಡೆ ಬಿದ್ದಿದ್ದಾನ್ರಿ, ಬನ್ರಿ ಲಾಕ್ ತೆಗೀರಿ. ಒಂದು ಸ್ಟ್ರಾ ತಗೊಂಡು ಬನ್ನಿ. ಹೋಗಿ ತಗೊಬನ್ನಿ. ಸರ್ ಏನಾಗಿದೆ? ಏನ್ ಮಾಡ್ತಾ ಇದ್ದೀರಾ ಸರ್? ಈಗ ಆರಾಮಿದ್ದಾರೆ, ಏನಾಗಲ್ಲ. ನೀವು ಬೇಗ ಆಂಬ್ಯುಲೆನ್ಸ್ ಕರೆಸಿ, ಸ್ಟಿಚ್ ಹಾಕ್ಸ್ಬೇಕು. ಎತ್ಕೊಳ್ಳಿ. ಏನ್ ಡ್ಯಾಡಿದು? ಆ ಕರ್ಣನ ಜೈಲಿಗೆ ಕಳ್ಸಿದ್ರು ನಾವು ನೆಮ್ಮದಿ ಆಗಿರೋಕ್ಕಾಗ್ತಿಲ್ವಲ್ಲ? ಅವನ ಜನ್ಮನೇ ಅಂತದ್ದು. ಹೋದಿಯ ಪಿಶಾಚಿ ಅಂದರೆ ಬಂದೇ ಗವಾಕ್ಷಿಲಿ ಅಂತ ಬಂದು ಕಾಡ್ತಾನೆ ಇರ್ತಾನೆ. ಹಾಸ್ಪಿಟ್ಲು ಸೀಸ್ ಆಗಿದೆಯಲ್ಲ ಡ್ಯಾಡ್, ಏನ್ ಮಾಡೋದೀಗ? ಅವನನ್ನು ಒದ್ದು ಆಚೆಗೆ ಹಾಕಬೇಕು ಅಂತ ನಾವು ಯೋಚನೆ ಮಾಡಿದ್ರೆ ಅದೇ ನಮಗೆ ತಿರುಮಂತ್ರ ಆಗಿ ಕೂತಿದೆ. ನಾವಿಷ್ಟೆಲ್ಲ ಮಾಡಿದ್ದು ಏನೂ ಪ್ರಯೋಜನಕ್ಕೆ ಬರಲಿಲ್ಲ. ಆದ್ರೆ ಏನ್ ಮಾಡ್ತೀರಾ ಈಗ? ಪೊಲಿಟಿಕಲ್ ಇಶ್ಯೂ ಆಗಿ ಕೂತಿದೆ. ಇಲ್ಲ ಡ್ಯಾಡ್, ಇಟ್ಸ್ ನಾಟ್ ಇನ್ ಅವರ್ ಹ್ಯಾಂಡ್ಸ್ ಎನಿಮೋರ್. ಹೇಳಿದ್ದನ್ನೇ ಹೇಳಬೇಡ. ಸಾಧ್ಯವಾದರೆ ಸಪೋರ್ಟ್ ಮಾಡು, ಇಲ್ಲದಿದ್ರೆ ಸುಮ್ಮನೆ ಇರು. ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು ನಾವು. ಆಸ್ಪತ್ರೆ ನಮ್ಮ ಕೈ ಬಿಟ್ಟು ಹೋಗಬಾರ್ದು, ಅದು ಮುಖ್ಯ. ಆ ನಾಯಿ ಜೈಲಲ್ಲಿ ಇದ್ರೂ ನೆಮ್ಮದಿ ಇಲ್ಲ. ಇದಕ್ಕೆಲ್ಲ ಕಾರಣನೇ ಅವನು ಡ್ಯಾಡ್. ಏನೋ ದೊಡ್ಡ ಸತ್ಯ ಹರಿಶ್ಚಂದ್ರನ್ ಅಂತಾರ ಪೋಸ್ಟ್ ಕೊಟ್ಟು ನಮ್ಮನ್ನ ಚೀಪಾಗಿ ನೋಡ್ತಿದ್ದಾನೆ. ಸುಮ್ಮನೆ ಅವ್ನ ಕೆಲಸ ಮಾಡ್ಕೊಂಡು ಹೋಗೋ ಬದಲು ಎಲ್ಲ ವಿಷಯದಲ್ಲೂ ಮೂಗ್ ತುರಿಸ್ತಾನೆ. ಈಗ ಹಾಸ್ಪಿಟಲ್ ಸೀಸ್ ಆಯ್ತು, ನಿನ್ನೆ ನನ್ನನ್ನು ಫೇಲ್ ಮಾಡಿಸ್ದ. ಆಸ್ಪತ್ರೆ ಲೈಸೆನ್ಸ್ ಕ್ಯಾನ್ಸಲ್ ಆಯ್ತಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನೀನು ಫೇಲ್ ಆಗಿದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀಯ. ನೀನು ಸರಿಯಾಗಿ ಓದ್ಕೊಂಡಿದ್ರೆ ಈ ಪರಿಸ್ಥಿತಿ ಬಂತಿತ್ತ ನಮಗೆ? ಡ್ಯಾಡ್ ಏನ್ ಹೇಳ್ತಿದ್ದೀರಾ? ಇನ್ನೇನು ಹೇಳಬೇಕು ಡ್ಯಾಡ್? ಕೂಲ್ 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 ಕೂಲ್. ಹಿಂದೆ ನೋಡಿಕೊಂಡು ಮುಂದೆ ನಡೆಯೋಕ್ಕಾಗಲ್ಲ. ಏನಾದರೂ ಯೋಚನೆ ಮಾಡಬೇಕು. ಲಚ್ಚಿ,
ಮಾಲ್ತಿ ಯಾಕೆ ಕಳ್ತಿದ್ಯಾ? ಕರ್ಣ ಎಲ್ಲಿ? ಅವನ್ಗೇನಾಯ್ತೆ? ಅತ್ತೆ, ಕರ್ಣಂಗೆ ಏನೂ ಆಗಿಲ್ಲ, ನೀವೇನು ಯೋಚನೆ ಮಾಡಬೇಡಿ. ಕರ್ಣ ಎಲ್ಲಿ ಹೇಳೆ? ಏನೇ ಅದು ಗಲಾಟಿ? ಅಮ್ಮ, ನೀವು ಹುಷಾರಾದ್ರಲ್ಲ ಅಷ್ಟೇ ಸಾಕು. ತರ ಹೊರಗಡೆ ಗಲಾಟೆ ಆಗ್ತಿದೆ ಕಣೆ. ಏನೇ ಅದು ಗಲಾಟೆ? ಯಾಕೆ? ಏನ್ ಹೇಳೋದು? ನಿಮ್ ಪ್ರೀತಿಯ ಡಾರ್ಲಿಂಗ್ ಮೊಮ್ಮಗ ಇದಾನಲ್ಲ, ಅವನ ಅಚೀವ್ಮೆಂಟ್ಸ್ ಇದಲ್ಲ. ಸಂಜು, ಒಂದ್ ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀಯಾ? ಅವ್ರಿಗೆ ಈಗಷ್ಟೇ ಪ್ರಜ್ಞೆ ಬಂದಿದೆ, ನೀವ್ ಈಗಲೇ ಎಲ್ಲ ಬಡಬಡ ಅಂತ ಹೇಳ್ಬಿಟ್ರೆ ಸುಮ್ನಿದ್ ಕೂಡ್ಲೆ ಎಲ್ಲ ಸರಿ ಹೋಗ್ಬಿಡತ್ತಾ? ಏನಾಗ್ಬಾರ್ದು ಎಲ್ಲ ಆಗೋಗಿದೆ. ಈಗಲ್ದೇ ಇದ್ರು ಮುಂದೆ ಗೊತ್ತಾಗ್ಲೇಬೇಕಲ್ಲ. ತರ ಇವನೇನ್ ಹೇಳ್ತಿದ್ದಾನೆ? ಅದೇನಾಗಿದೆ ಅಂತ ಸರಿಯಾಗಿ ಹೇಳು. ಅಮ್ಮ, ಅದು ಹೇಳೆ. ಹಾಸ್ಪಿಟಲ್ ಲೈಸೆನ್ಸ್ ಕ್ಯಾನ್ಸಲ್ ಆಗಿದೆ. ನಮ್ಮ ಹಾಸ್ಪಿಟಲ್ನ ಸೀಸ್ ಮಾಡ್ತಿದ್ದಾರೆ. ಅಣ್ಣ ಆ ವಿಚಾರದಲ್ಲೇ ಓಡಾಡ್ತಿದ್ದಾನೆ. ನಿಮ್ಮ ಅಪ್ಪನ ಕನ್ಸು ಇಷ್ಟು ಬೇಗ ಮುಗಿದೋಯ್ತ? ಇದೆಲ್ಲ ಹೀಗಾಗತ್ತಂತ ನನ್ಗೆ ಗೊತ್ತಿರ್ಲಿಲ್ಲ ಅಮ್ಮ. ಏನ್ ಮಾಡ್ಲಿ ಹೇಳಿ? ಮೆಲ್ಲಿಗೆ ಇರು, ಒಂದು ನಿಮಿಷ. ಮೆಲ್ಲಿಗೆ ಮೆಲ್ಲಿಗೆ. ನನ್ ಕಣ್ಣು ನೋಡ್ಬೇಕು ಕಣೆ. ನನ್ ಡಾರ್ಲಿಂಗ್ ನನ್ನ ನೋಡ್ಬೇಕು, ಅವ್ರ ಹತ್ರ ಮಾತಾಡ್ಬೇಕು ಕಣೆ. ನಾನು ನೋಡ್ಬೇಕು, ಕರ್ಕೊಂಡೋಗೆ ನಾನು ನೋಡ್ಬೇಕು. ಹೌದು ಅತ್ತೆ, ನೀನ್ ಇವಾಗ ಮಲ್ಕೊಂಡ್ರೆ ಅಮ್ಮ ಹೇಳಿದ ಮಾತು ಕೇಳಿದಿಲ್ಲ. ನಾನು ಯಾರ ಮಾತು ಕೇಳಲ್ಲ. ಅಲ್ಲ ಕಡೆ ಅವನ ಕಷ್ಟ ಪಡ್ತಾ ಇದ್ದೇನೆ ಕಡೆ. ನನ್ನ ಡಾರ್ಲಿಂಗು ನಾನು ಆಸ್ಪತ್ರೆಗೆ ಮಲ್ಕೊಂಡ್ರೆ ತಗೋಬೇಕಾ? ಇಲ್ಲ, ನಾನು ಯಾರ ಮಾತು ಕೇಳಲ್ಲ.